ತಪ್ಪ ಅಂತ? ಸರಿ ಅಲ್ಲ ಸರ್ ಅದು. ಯಾಕೆ? ಅದು ಸರಿ ಇಲ್ಲ. ಅವ್ರ ವೃತ್ತಿನೇ ಬೇರೆ, ಇವ್ರ ವೃತ್ತಿನೇ ಬೇರೆ. ರಾಜಕೀಯ ಅನ್ನೋದು ಅವ್ರು ಸರಿ ಪಟ್ಟಿದ್ದು, ಇವ್ರು ಚಿತ್ರರಂಗ ಅಂದ್ರೆ ಇವ್ರು ಸಂಬಂಧಪಟ್ಟಿದ್ದು. ಇದಕ್ಕೆ ಹೋಗ್ಬಾರ್ದು. ಅದು ಸರಿ ಬರಲ್ಲ. ಓಕೆ, ಹೋದ್ರೆ ಏನಾಗುತ್ತೆ ಅಂತ? ಬೇಡ, ಅದು ವ್ಯಾಲ್ಯೂ ಕಮ್ಮಿ. ನಾವು ಈ ಚಿತ್ರರಂಗ ಕಲೆಗೆ ಇಷ್ಟಪಡ್ತೀವಿ, ರಾಜಕೀಯಕ್ಕೆ ಹೋಗ್ಬಿಟ್ರೆ ಬೇಡ. ಅದು ರಾಜಕೀಯಕ್ಕೆ ಚೆನ್ನಾಗಿರಲ್ಲ ಅವೆಲ್ಲ. ಏನಿದ್ರು ಅದ್ರದ್ದು ರಾಜಕೀಯನೇ ಬೇರೆ, ಚಿತ್ರರಂಗನೇ ಬೇರೆ ಇರಬೇಕು. ಅಂದೇ ಚಂದ ಅವಾಗ. ನಿಮ್ಗೆ ಅವ್ರ ಪ್ರಚಾರಕ್ಕೆ ಹೋಗೋದು ಇಷ್ಟ ಇಲ್ಲ? ಇಷ್ಟ ಇಲ್ಲ ಸರ್. ನೀವು ಯಾರು ಅಭಿಮಾನಿ ಅಂತ? ನಾವು ಅಭಿಮಾನಿ ಯಾರಿಲ್ಲ, ಕಲೆಗೆ ಬೆಲೆ. ನಾವು ಯಾರು ಅಭಿಮಾನಿ ಅಂತ ನಾವ್ ಯಾವತ್ತೂ ಇದ್ ಮಾಡಿಲ್ಲ. ಅವ್ನು ಒಳ್ಳೆ ಕಲಾವಿದ ಆದ್ರೆ ನಾವು ಅದನ್ನ ಪ್ರೋತ್ಸಾಹ ಕೊಡ್ತೀವಿ. ಅವ್ನಿಗೆ ಒಳ್ಳೆ ಯಾರಾಗಿರ್ಲಿ, ಒಳ್ಳೆ ಕಲೆಗೆ ಬೆಲೆ. ಅಲ್ಲ, ಅವ್ರ ಪ್ರಚಾರಕ್ಕೆ ಹೋಗೋದ್ರಿಂದ ಒಂದಿಷ್ಟು ಜನ ಜಾಸ್ತಿ ಓಟ್ ಹಾಕ್ಬೋದಲ್ಲ ಅವ್ರಿಗೆ? ಹೇಳಿ ಸರ್, ಅದು ರೋಡ್ ಶೋ ಆಗ್ಬಿಡುತ್ತೆ. ವ್ಯಕ್ತಿ ನೋಡಾಕ್ಬೇಕು ಹೊರ್ತು ಅವ್ನ ಕೆಲಸ ಅಭಿವೃದ್ಧಿ ಮಾಡ್ತಾನೆ, ಮನುಷ್ಯನ ನೋಡಾಕ್ಬೇಕು ಹೊರ್ತು ಪಕ್ಷ ಇದು ಅಂತ ಏನಿಲ್ಲ. ಅವ್ನ ವ್ಯಕ್ತಿತ್ವ ನೋಡಿ ಅವ್ನ ಮನುಷ್ಯ ಹೇಗೆ ಏನು ಕೆಲಸ ಮಾಡ್ತಾನೆ ಅದ್ರ ಮೇಲೆ ನಾವು ಒಬ್ಬ ವ್ಯಕ್ತಿಗೆ ಓಟ್ ಹಾಕೋದು. ಅವ್ರು ಬಂದ್ರು ಇವ್ರು ಬಂದ್ರು ಅಂತ ನಾವ್ ಅದಲ್ಲ. ಅದು ಸರಿ ಬರಲ್ಲ. ನಿಮ್ಮ ಫೇವರೇಟ್ ಹೀರೋ ಬಂದ್ರು ಹೇಳಿದ್ರು ಕೂಡ ಪ್ರಚಾರ ಮಾಡಿದ್ರು ನೀವು ಓಟ್ ಹಾಕಲ್ಲ? ನಿಮ್ಗೆ ಯಾರು ಇಷ್ಟ? ನಾವು ಹೇಳನಲ್ಲ ಸರ್, ನಾವ್ ಕಲೆಗೆ ಬೆಲೆ. ಅವರು ಇರು ಅಂತ ಏನಿಲ್ಲ. ಒಬ್ಬ ವ್ಯಕ್ತಿ ನಾವ್ ಕಲೆಗೆ ಬೆಲೆ ಕೊಡ್ತೀವಿ ಅಷ್ಟೇ. ಅವ್ರು ಬೇರೆ ಇವ್ರು ಅಂತ ಹೇಳಕ್ ಹೋಗಲ್ಲ. ಈ ಬಾರಿ ಯಾರು ಗೆಲ್ಬಹುದು ನಿಮ್ ಪ್ರಕಾರ? ಅದು ಗೊತ್ತಿಲ್ಲ ಸರ್. ಏನ್ ಅನ್ಸುತ್ತೆ, ಯಾರು ಗೆಲ್ಲಬಹುದು ಅನ್ನೋ ಒಂದು ಅಂದಾಜಲ್ಲಿ? ನಮ್ಗೆ ಗೊತ್ತಿಲ್ಲ, ಅದು ಹೇಳಕ್ ಬರಲ್ಲ. ಅದು ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಅದು ಗೊತ್ತಿಲ್ಲ. ಅದು ಎಲ್ಲ ಮತದಾರದ ಮೇಲೆ ಹೋಗಿರೋದು. ಅದು ಮತ ಹಾಕೋರ್ ಮೇಲೆ ನಿರ್ಧಾರ ಆಗಿರೋದು. ಅದು ನಾವ್ ಹೇಳಕ್ ಬರಲ್ಲ. ನಿಮ್ ಓಟ್ ಯಾರಿಗೆ ಅಂತ? ಅದು ನಾವು ಗೋಪ್ಯವಾಗಿ ಇಟ್ಟಿರ್ತೀವಿ. ಅವ್ರಿಗೆ ಅಂತ ನಾವು ಪ್ರಚಾರ ಮಾಡಲ್ಲ ಸರ್. ಅದಕ್ಕೆ ನಾವ್ ಹೇಳಕ್ ಕಾನ್ಫಿಡೆನ್ಸ್ ಕೊಡಕ್ ಹೋಗಲ್ಲ ಅದಕ್ಕೆಲ್ಲ. ಹಂಗೆ ಮೇಡಮ್, ನಿಮ್ಗೆ ಏನ್ ಅನ್ಸುತ್ತೆ? ಸಿನಿಮಾ ಪ್ರಚಾರಕ್ಕೆಲ್ಲ ಹೋಗ್ತಾರಲ್ಲ ನಟರು, ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ, ಪರವಾಗಿಲ್ಲ ಹೇಳಿ. ನಿಮ್ಗೆ ಏನ್ ಅನ್ಸುತ್ತೆ, ಸರಿನಾ ತಪ್ಪ ಅಂತ? ಈಗ ನಮ್ಮ ಹೇಳಿದ್ರಲ್ಲ, ಸರಿ ತಪ್ಪೇ ಅನ್ಸುತ್ತೆ. ಅವಾಗ ಸರಿ ಅಂತ ಹೇಳಿ ಸರಿ ಅಂತ ಹೇಳಿದ್ರಿ, ಇವ್ರು ತಪ್ಪು ಅಂದ್ರಲ್ಲ ತಪ್ಪೆ. ಯಾಕೆ ನಿಮ್ಗೆ ಗೊತ್ತಾಯ್ತಾ ಯಾಕೆ ತಪ್ಪು ಅಂತ ಗೊತ್ತಾಯ್ತಾ? ಸರ್, ಅವರು ಇವಾಗ ಫಿಲಂ ಇಂಡಸ್ಟ್ರಿಗೆ ಇಳಿದ್ಮೇಲೆ ಫಿಲಂ ಇಂಡಸ್ಟ್ರಿಯಲ್ಲೇ ಇರ್ಬೇಕು, ರಾಜಕೀಯಕ್ಕೆಲ್ಲ ಬರಬಾರ್ದು. ರಾಜಕೀಯನೇ ಬೇರೆ, ಫಿಲಂ ಇಂಡಸ್ಟ್ರಿಲೇ ಬೇರೆ. ಅಲ್ಲ, ಬಂದ್ರೆ ಒಂದಿಷ್ಟು ಓಟ್ ಬೀಳ್ಬೋದಲ್ಲ, ಅವ್ರು ಯಾರು ಪ್ರಚಾರ ಮಾಡೋದು? ಬೀಳುತ್ತೆ ಅಂತ ಅದು ನಾವು ಅನ್ಕೊಳಕ್ ಆಗಲ್ಲ ಸರ್. ಅದು ಅನ್ಕೊಳಕ್ ತಪ್ಪೋದು. ಹೌದಾ? ನಿಮ್ಮ ಫೇವರೇಟ್ ಹೀರೋ ಬಂದು ಕೂಡ ಪ್ರಚಾರ ಮಾಡಿದ್ರೆ ನೀವು ಓಟ್ ಹಾಕ್ತೀರಾ ಅವ್ರಿಗೆ? ನಾವು ಅವ್ರಿಗೆ ಇವ್ರಿಗೆ ಅಂತ ಹೇಳಲಿಲ್ಲ, ಓಟು ಹಾಕ್ತೀವಿ, ನಮ್ಮ ಮನಸ್ಸಲ್ಲಿ ಇರುತ್ತೆ. ಅಲ್ಲ, ನಿಮ್ಮ ನೆಚ್ಚಿನ ಹೀರೋ ಪ್ರಚಾರಕ್ಕೆ ಬಂದ್ರೆ ಯಾರ ಬಗ್ಗೆ ಪ್ರಚಾರ ಮಾಡಿರ್ತಾರೆ ಅವ್ರದ್ದು ಓಟ್ ಹಾಕಿ ಅಂದ್ರೆ ನೀವು ಹಾಕ್ತೀರಾ ಅಂತ ನಾನು ಕೇಳ್ತಿರೋದು. ನಾವು ಅವ್ರಿಗೆ ಇವ್ರಿಗೆ ಅಂತ ಹೇಳಕ್ ಆಗಲ್ಲ ಸರ್. ಅದು ನಮ್ಮ ವೈಯಕ್ತಿಕ ಸಂಬಂಧಪಟ್ಟಿದ್ದು, ಹೇಳಕ್ ಆಗಲ್ಲ ಆ ತರ ಎಲ್ಲ. ನಿಮ್ಮ ಹೀರೋ ಬಂದು ಹೇಳಿದಾಗ ನೀವು ಹಾಕ್ತೀರಾ ಇಲ್ವಾ ಅಂತ ಕೇಳಿದ್ರಿ. ಹಾಕ್ತಿವಿ ಅಂತ ಹೇಳ್ಬೋದು. ಇಲ್ಲ, ನಿಮ್ಮ ಹೀರೋ ಹೇಳಿದ್ರಂತ ಓಟ್ ಹಾಕ್ತೀರಾ ಅಥವಾ ನಿಮ್ಗೆ ಯಾರು ನಮ್ ಮನ್ಸಂಗೆ ಹೆಂಗ್ ಹೇಳ್ಸುತ್ತೆ ಹಂಗ ಹಾಕ್ತಿವಿ ಓಟು. ಬೇರೆಯವ್ರು ಹೇಳಿದ್ರು ಅಂತ ನಾವ್ ಹಾಕ್ಬಾರ್ದು. ಅದು ಈ ತರ ಹಾಕೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಎಲ್ಲಾರ್ಗು ಪ್ರೋತ್ಸಾಹ ಕೊಡ್ತೀವಿ, ಹಾಕಿ ಅಂತ. ಅಲ್ಲ, ಈ ತರ ಹೀರೋ ನೋಡಿ ಓಟ್ ಹಾಕ್ತಿರೋದು ಅವ್ರಿಗೆ? ಇಲ್ಲ, ಅವ್ರವ್ರ ಸಂಬಂಧಿಗೆ ಕೊಟ್ಟಿರ್ತಾರನೇ ಹಾಕಿ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹಾಕ್ಬೇಡಿ ಅಂತ ಹೇಳೋದು. ಈ ಬಾರಿ ಯಾರು ಬರ್ಬೋದು ನಿಮ್ ಪ್ರಕಾರ? ನಮ್ಗೆ ಸಿದ್ದರಾಮಯ್ಯನೇ. ಯಾಕೆ? ಅವ್ರು ತುಂಬಾ ಕೆಲಸ ಮಾಡಿದಾರಲ್ವಾ ಸರ್, ಅದಕ್ಕೋಸ್ಕರ. ಅದೇ ಮಹಿಳೆಯರಿಗೆಲ್ಲ ಫ್ರೀ ಬಸ್ ಮಾಡಿದ್ದಾರೆ. ಸ್ವಲ್ಪ ದಿನದಲ್ಲಿ ಅದೆಲ್ಲ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಯಾವ್ದು ಹೋಗಲ್ಲ ಸರ್, ನಾವ್ ಅನ್ಕೊಳ್ಳೋದು ಅಷ್ಟೇ. ಅದು ಕಾಂಗ್ರೆಸ್ ಬರ್ಬೇಕು, ರಾಹುಲ್ ಗಾಂಧಿ ಬರ್ತಾರೆ. ಮೋದಿ ಅವರಿಂದ ಕೆಲಸ ಆಗಿಲ್ವಾ? ನಾನು ಅಷ್ಟೊಂದು ನಮಗ್ ಗೊತ್ತಿಲ್ಲ. ರಾಹುಲ್ ಗಾಂಧಿ ಇವರಿಂದ, ಮೋದಿಯಿಂದ, ರಾಹುಲ್ ಗಾಂಧಿಯಿಂದ ಎಲ್ಲ ಆಗಿದೆ. ಎಲ್ಲ ಆಗೈತೆ, ಮೋದಿಯಿಂದ ಏನು ಆಗಿಲ್ಲ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.